ಹಾಯ್, ಹೇಗಿದ್ದೀರಾ? ವೆಲ್ಕಮ್ ಟು ಸ್ಪಾಟಿಂಗ್ ಜಂಕ್ಷನ್. ನಮ್ಮ ಚಾನಲ್ಗೆ ಹೊಸಬರಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಆಬ್ಸೆಷನ್ ಅನ್ನೋ ಮೂವಿ ಬಗ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಬೇರೊಂದು ಹೋಟ್ಲಲ್ಲಿ ಅವನ ಫ್ರೆಂಡ್ ಅಯ್ಯನ್ ಹತ್ರ ನಿಕ್ಕಿ ಅನ್ನೋ ಹುಡುಗಿನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಮತ್ತು ಅದನ್ನ ಹೇಳಕ್ಕೆ ಭಯ ಆಗ್ತಿದೆ ಅಂತಾನೆ. ಆಗ ಅಯ್ಯನ್ ಅದೇ ಹೋಟೆಲ್ನ ವೇಟರ್ ಒಬ್ಳನ್ನ ಕರೆದು ಇವಳು ಪ್ರಪೋಸ್ ಮಾಡಿ ಪ್ರಾಕ್ಟೀಸ್ ಮಾಡು, ಸ್ವಲ್ಪ ಕಾನ್ಫಿಡೆನ್ಸ್ ಬರ್ಬೋದು ಅಂತ ಹೇಳ್ತಾನೆ. ಆಗ ಅವನು ಆ ಹುಡುಗಿಗೆ ಪ್ರಪೋಸ್ ಮಾಡ್ತಾನೆ ಮತ್ತು ವೇಟರ್ ನಿನ್ ಪ್ರಪೋಸ್ಗೆ ಯಾವ ಹುಡುಗಿ ಆದ್ರೂ ಒಪ್ಕೋತಾಳೆ ಅಂತ ಹೇಳಿ ವಿಶ್ ಮಾಡಿ ಹೋಗ್ತಾಳೆ. ಆದ್ರೆ ಬೇರ್ಗೆ ಇನ್ನೂ ಕಾನ್ಫಿಡೆನ್ಸ್ ಬಂದಿರಲ್ಲ. ಅವನ್ ಪ್ರಪೋಸ್ ಮಾಡಿದ್ರೆ ನಿಕ್ಕಿ ಏನ್ ಅನ್ಕೋತಾಳೋ ಅಂತ ಹಿಂಜರಿತಿರ್ತಾನೆ. ಅಯನ್ ಈಗಿನ ಕಾಲದ ಹುಡುಗಿ ಜೊತೆ ಓಪನ್ ಆಗಿ ಮಾತಾಡ್ಬೇಕು, ಈ ತರ ಇದ್ರೆ ಆಗಲ್ಲ ಅಂತ ಹೇಳ್ತಾನೆ. ಆದ್ರೆ ಬೇರ್ಗೆ ಈ ಫ್ಲರ್ಟ್ ಎಲ್ಲ ಇಷ್ಟ ಆಗಲ್ಲ. ಇದೆಲ್ಲ ಆದ್ಮೇಲೆ ಅವನು ಮನೆಗೆ ಹೋಗ್ತಾನೆ. ಅಲ್ಲಿ ಅವನ ಮನೆಯಲ್ಲಿದ್ದ ಬೆಕ್ಕು ಅವ್ರ ಅಜ್ಜಿ ತಗೋತಾ ಇದ್ದ ಟ್ಯಾಬ್ಲೆಟ್ಸ್ ತಿಂದು ಸತ್ತೋಗಿರುತ್ತೆ. ಈ ಮನೆಯಲ್ಲಿ ಬೇರ್ ಮತ್ತೆ ಬೆಕ್ಕು ಮಾತ್ರ ಇರ್ತಿದ್ರು. ಇವಾಗ ಬೇರ್ ಒಬ್ನೇ ಇರ್ಬೇಕಾಗತ್ತೆ. ಅವನು ತುಂಬಾನೇ ಬೇಜಾರಾಗಿರ್ತಾನೆ. ಇವಾಗ ಅವನು ಎಂದಿನಂತೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಕ್ಕಿ ಫೋಟೋಸ್ನ ನೋಡ್ತಾ ಇರ್ತಾನೆ. ಅದೇ ಸಮಯಕ್ಕೆ ನಿಕ್ಕಿ ಪಾರ್ಟಿಗೆ ಬರಲ್ವಾ ಅಂತ ಕೇಳಕ್ ಕಾಲ್ ಮಾಡ್ತಾಳೆ. ಬೇರ್ ನನಗೆ ಮೂಡ್ ಸ್ವಲ್ಪ ಸರಿಯಾಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಿಕ್ಕಿ ಅದನ್ನ ಕೇಳಿದ ಬೇರ್ ಇವತ್ತಾದ್ರೂ ನಾನು ಅವಳು ಪ್ರಪೋಸ್ ಮಾಡಲೇಬೇಕು ಅಂತ ಗಟ್ಟಿಯಾಗಿ ಅನ್ಕೊಂಡು ಹೋಗ್ತಾನೆ. ಬೇರ್ ಪಾರ್ಟಿಗೆ ಹೋಗೋ ಮೊದಲು ಒಂದು ಶಾಪ್ಗೆ ಹೋಗಿ ಒಂದು ಕ್ರಿಸ್ಟಲ್ ನೆಕ್ಲೆಸ್ನ ಹುಡುಕ್ತಾನೆ. ಯಾಕಂದ್ರೆ ನಿಕ್ಕಿ ಅವಳ ಕ್ರಿಸ್ಟಲ್ ನೆಕ್ಲೆಸ್ನ ಕಳ್ಕೊಂಡಿರ್ತಾಳೆ. ಸೊ ಈ ವಿಷಯ ಅವನಿಗೆ ಗೊತ್ತಿರುತ್ತೆ. ಹಾಗಾಗಿ ಗಿಫ್ಟ್ ಆಗಿ ಕೊಟ್ಟು ಇಂಪ್ರೆಸ್ ಮಾಡೋಣ ಅಂತ ಹೋಗ್ತಾನೆ. ಆದ್ರೆ ಅವನಿಗೆ ನೆಕ್ಲೆಸ್ ಸಿಗಲ್ಲ. ಅಲ್ಲಿ ಅವನು ಒನ್ ವಿಶ್ ವಿಲ್ಲೋ ಅನ್ನೋ ಐಟಮ್ನ ನೋಡ್ತಾನೆ. ಆಗ ಶಾಪ್ ಕೀಪರ್ ಆ ಸ್ಟಿಕ್ನ ಮುರಿದು ಏನೇ ವಿಶ್ ಮಾಡಿದ್ರು ನೆರವೇರುತ್ತೆ, ಟ್ರೈ ಮಾಡೋದಿದ್ರೆ ಮಾಡು ಅಂತಾಳೆ. ಆದ್ರೆ ಇದನ್ನ ಯೂಸ್ ಮಾಡಿದವರು ಯಾರು ಹ್ಯಾಪಿ ಆಗಿರಲ್ಲ. ಹಾಗೆ ಏನೇ ಪ್ರಾಬ್ಲಮ್ ಆದ್ರೂ ನನ್ನ ಹತ್ರ ಬರಬೇಡ ಅಂತ ಹೇಳ್ತಾಳೆ. ಆದ್ರೆ ಅವನು ಅವಳ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಸುಮ್ಮನೆ ತಗೊಂಡು ಹೋಗ್ತಾನೆ. ಇವಾಗ ಪಾರ್ಟಿಗೆ ಹೋಗಿ ನಿಕ್ಕಿನ ಮಾತಾಡಿಸ್ತಾನೆ. ಪ್ರಪೋಸ್ ಮಾಡಬೇಕು ಅಂತ ಹೋದಾಗಲ್ಲ ಪಾರ್ಟಿಲಿ ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಇರುತ್ತೆ. ಬೇರ್ಗೆ ಬೇಜಾರಾಗಿ ಒಂದ್ಗಡೆ ಕೂತಿರ್ತಾನೆ. ಆಗ ಸಾರಾ ಬಂದು ಕ್ಯಾಟ್ ಸತ್ತೋಗಿರೋ ವಿಷಯ ಗೊತ್ತಾಯ್ತು, ಬೇಜಾರು ಮಾಡ್ಕೊಂಬಿಡ, ಹ್ಯಾಪಿ ಆಗಿರು ಅಂತ ಹೇಳ್ತಾಳೆ. ಇದನ್ನೆಲ್ಲ ನಿಕ್ಕಿ ದೂರದಿಂದ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಈಗ ಬೇರ್ ಹತ್ರ ನಿಕ್ಕಿ ಮನೆಗೆ ಡ್ರಾಪ್ ಮಾಡು ಅಂತ ಕೇಳ್ತಾಳೆ. ಸಿಕ್ಕಿದ್ದೆ ಚಾನ್ಸ್ ಅನ್ಕೊಂಡು ಬೇರ್ ನಿಕ್ಕಿನ ಕರ್ಕೊಂಡು ಹೋಗ್ತಾನೆ. ಬಟ್ ಕಾರಲ್ಲಿ ಕೂಡ ಭಯದಲ್ಲಿ ನಿಕ್ಕಿಗೆ ಪ್ರಪೋಸ್ ಮಾಡೋಕ್ಕಾಗಲ್ಲ. ಆಗ ಅವಳಿಗೆ ಡೌಟ್ ಬರುತ್ತೆ. ಆಗ ಅವಳು ನೀನ್ ನನ್ನ ಬೆಸ್ಟ್ ಫ್ರೆಂಡ್, ನಿಂಗೆ ನನ್ನ ಮೇಲೆ ಫೀಲಿಂಗ್ಸ್ ಇದ್ರೆ ಹೇಳು, ನಾನೇನು ಅನ್ಕೊಳ್ಳಲ್ಲ ಅಂತಾಳೆ. ಆದರೆ ಅವನು ಆ ಥರ ಏನಿಲ್ಲ ಅಂತಾನೆ. ಅಷ್ಟರಲ್ಲಿ ನಿಕ್ಕಿ ಮನೆ ಬರುತ್ತೆ. ಅವಳು ಕಾರ್ ಇಳಿದು ಹೋಗ್ತಾಳೆ. ಆಗ ಬೇರ್ಗೆ ಇಷ್ಟೊತ್ತು ಜೊತೆಲಿದ್ದು ಪ್ರಪೋಸ್ ಮಾಡೋಕ್ಕಾಗ್ಲಿಲ್ವಲ್ಲ ಅಂತ ತುಂಬಾನೇ ಬೇಜಾರಾಗ್ತಾನೆ. ಆವಾಗ ಒನ್ ವಿಶ್ ವಿಲ್ಲೋ ಬಾಕ್ಸ್ ನೆನಪಾಗುತ್ತೆ. ಅವನು ಆ ಬಾಕ್ಸ್ ಓಪನ್ ಮಾಡಿ ಅದರಲ್ಲಿರೋ ಸ್ಟಿಕ್ನ ಮುರಿದು ಅವಳು ನನ್ನನ್ನು ಎಲ್ರಿಗಿಂತೂ ಹೆಚ್ಚು ಪ್ರೀತಿಸ್ಬೇಕು ಅಂತ ವಿಶ್ ಮಾಡಿದ ತಕ್ಷಣ ನಿಕ್ಕಿ ಮತ್ತೆ ಕಾರ್ ಹತ್ರ ಬಂದು ಬೇರ್ ಹತ್ರ ಕ್ಲೋಸ್ ಆಗಿ ಮಾತಾಡ್ತಾಳೆ ಮತ್ತು ಮನೆ ಕರಿತಾಳೆ. ಆಗ ಅವನು ರಾತ್ರಿ ಆಗಿದೆ, ನೀನು ಹೋಗು, ನಾವು ನಾಳೆ ಮೀಟ್ ಆಗೋಣ ಅಂತ ಹೇಳ್ತಾನೆ. ಆಗ ನಿಕ್ಕಿ ಹೇಳ್ತಾಳೆ, ನನ್ನ ಅಪ್ಪನಿಗೆ ಕ್ಯಾನ್ಸರ್ ಬಂದು ಸತ್ತೋಗಿದ್ದಾರೆ, ನಾನು ಮನೇಲಿ ಒಬ್ಳೇ ಇದ್ದೀನಿ, ನಾನು ನಿನ್ನ ಜೊತೆ ನಿಮ್ಮನೆಗೆ ಬರ್ಬೋದಾ ಅಂತ ಕೇಳ್ತಾನೆ. ಇಷ್ಟು ಕ್ಲೋಸ್ ಆಗಿ ನಿಕ್ಕಿ ಮಾತಾಡ್ತಿರೋದು ಕೇಳಿ ಬೀರ್ಗೆ ಶಾಕ್ ಆಗುತ್ತೆ. ಸರಿ ಅಂತ ಹೇಳಿ ಮನೆ ಕರ್ಕೊಂಡು ಹೋಗ್ತಾನೆ. ಅವಳಿಗೆ ಅವಳ ರೂಮ್ ತೋರಿಸಿ ಹೋಗ್ಬೇಕು ಅಂತಿರುವಾಗ ನೀನೆಲ್ಲಿ ಹೋಗ್ತೀಯಾ, ನನ್ನ ಜೊತೆಲಿ ಇರು ಅಂತ ಹೇಳ್ತಾಳೆ. ಇದನ್ ಕೇಳಿ ಶಾಕ್ ಆಗ್ತಾನೆ. ಅವರಿಬ್ಬರ ನಡುವೆ ಕಾನ್ವರ್ಸೇಷನ್ ಇರ್ತಿರುವಾಗ ನಿಕ್ಕಿ ಬೇರ್ಗೆ ಕಿಸ್ ಮಾಡಬೇಕು ಅಂತ ಹೋಗ್ತಾಳೆ. ಬಟ್ ಸಡನ್ ಆಗಿ ಸ್ಟ್ರೇಂಜ್ ಆಗಿ ಬಿಹೇವ್ ಮಾಡ್ತಾಳೆ. ಮತ್ತೆ ಇಬ್ರು ಮಲಗ್ತಾರೆ. ಮಧ್ಯರಾತ್ರಿ ಎಚ್ಚರ ಆಗಿ ಒನ್ ವಿಶ್ ವಿಲ್ಲಾ ಬಗ್ಗೆ ಸರ್ಚ್ ಮಾಡಿದಾಗ ಕೆಲವೊಬ್ರು ವರ್ಕ್ ಆಗಿದೆ ಅಂದ್ರೆ ಕೆಲವರು ವರ್ಕ್ ಆಗಿಲ್ಲ, ಫೇಕ್ ಅಂತ ರಿವ್ಯೂ ಕೊಟ್ಟಿರ್ತಾರೆ. ನೆಕ್ಸ್ಟ್ ಡೇ ಅವನಿಗೋಸ್ಕರ ಲಂಚ್ ಪ್ರಿಪೇರ್ ಮಾಡಿರ್ತಾಳೆ ಹಾಗೂ ಅವ್ನು ಸತ್ತಿರೋ ಬೆಕ್ಕನ್ನ ಡಸ್ಟ್ಬಿನ್ಗೆ ಹಾಕಿರ್ತಾನೆ. ಬಟ್ ನಿಕ್ಕಿ ಆ ಬೆಕ್ಕನ್ನ ನೀನು ಇಷ್ಟಪಡ್ತಿದೀಯಾ ಅಂತ ನನಗೆ ಗೊತ್ತು, ಅದನ್ನ ಡಸ್ಟ್ಬಿನ್ನಲ್ಲಿ ಇಡಬೇಡ ಅಂತ ನೆಲದ ಮೇಲೆ ಬಟ್ಟೆ ಹಾಕಿ ಮಲಗಿಸಿರ್ತಾಳೆ. ಆಗ ಬೇರ್ ನಿಕ್ಕಿಗೆ ಹಿಂಗೆಲ್ಲ ಮಾಡಬೇಡ, ನನ್ಗಿಷ್ಟ ಆಗಲ್ಲ ಅಂತ ಹೇಳಿ ಹೋಗ್ತಾನೆ. ಆಗ ಅವಳು ನಾನು ನಿನ್ನ ಜೊತೆ ಬರ್ತೀನಿ ಅಂತ ಅವನ ಜೊತೆ ಶಾಪ್ಗೆ ಹೋಗ್ತಾಳೆ. ಅಲ್ಲಿ ಬೇರ್ ಅಯ್ಯನ್ಗೆ ರಾತ್ರಿ ನಡೆದಿರೋ ವಿಷಯ ಎಲ್ಲ ಹೇಳ್ತಾನೆ. ಅಯ್ಯನ್ ನಿಜವಾಗ್ಲೂ ಹಿಂಗಲ್ಲ ಆಯ್ತಾ ಕೇಳ್ತಾನೆ. ಅದಕ್ಕೆ ಅವನು ಅವರಪ್ಪ ಕ್ಯಾನ್ಸರಲ್ಲಿ ತೀರ್ಕೊಂಡಿದ್ದಾರಂತೆ, ಅದಕ್ಕೆ ಅವಳು ಒಬ್ಳೇ ಇರೋಕ್ಕಾಗಲ್ವಂತೆ. ಆ್ಯಂಡ್ ಅವಳು ಯಾವುದೋ ಮೆಡಿಸಿನ್ ತಗೊಳ್ತಿದ್ಲು, ಮೋಸ್ಟ್ಲಿ ಅವಳು ಲಾಸ್ಟ್ ನೈಟ್ ನಶೆಯಲ್ಲಿ ಇದ್ದಿರಬೇಕು, ಅದಕ್ಕೆ ಆ ಥರ ಬಿಹೇವ್ ಮಾಡಿರ್ಬೇಕಂತ ಹೇಳ್ತಾನೆ. ಶಾಪಲ್ಲಿ ನಿಕ್ಕಿ ಅವನಿಗೆ ಬಿಟ್ಟಿರೋಕ್ಕೆ ಆಗಲ್ಲ ಅನ್ನೋ ರೀತಿ ನೋಡ್ತಿರ್ತಾಳೆ. ಆಮೇಲೆ ಮನೆಗೆ ಬರ್ತಾರೆ. ಆಗ ನಿಕ್ಕಿ ನಾನು ನಿನ್ನೆ ಮೆಡಿಸಿನ್ ತಗೊಂಡಿದ್ದೆ, ಅದಕ್ಕೆ ಹಾಗೆಲ್ಲ ಬಿಹೇವ್ ಮಾಡಿದೆ, ಹಾಗಂತ ನಾನು ನಿನ್ನ ಯೂಸ್ ಮಾಡ್ಕೊಂಡಿಲ್ಲ, ನಿಜವಾಗ್ಲೂ ನಿನ್ನ ಇಷ್ಟಪಡ್ತಿದ್ದೀನಿ, ಐ ಲವ್ ಯು ಅಂತ ಪ್ರಪೋಸ್ ಮಾಡ್ತಾಳೆ. ಆ್ಯಕ್ಚುಲಿ ನಿಕ್ಕಿ ಅವ್ರು ಮಾತಾಡಿರೋದನ್ನ ಕದ್ದು ಕೇಳಿಸ್ಕೊಂಡಿರ್ತಾಳೆ. ಆ್ಯಂಡ್ ಅವಳು ಯಾವುದೇ ಮೆಡಿಸಿನ್ ಕೂಡ ತಗೊಂಡಿರಲ್ಲ. ನಿಕ್ಕಿ ಪ್ರಪೋಸ್ ಮಾಡಿದ ತಕ್ಷಣ ಬೇರ್ಗೆ ಖುಷಿ ಆಗುತ್ತೆ. ಅಂದಿನಿಂದ ಅವರು ಜೊತೆಯಲ್ಲಿ ಒಂದೇ ಮನೇಲಿರ್ತಾರೆ. ಆ ರಾತ್ರಿ ಇಬ್ರು ಹೋಟೆಲ್ಗೆ ಹೋಗ್ತಾರೆ.
ಅದೇ ಸಮಯದಲ್ಲಿ ಅಯನ್ ಫೋನ್ ಬರುತ್ತೆ. ನಿಕ್ಕಿ ಅವರಪ್ಪ ಸತ್ತೋಗಿದ್ದಾರೆ ಅಂತ ಹೇಳಿದ್ದೆಲ್ಲ ಸುಳ್ಳು ಮತ್ತು ಅವಳ ಫ್ರೆಂಡ್ ಸಾರಾನ ಕೇಳಿದಾಗ ಅವಳು ನಿನ್ನನ್ನ ತಮ್ಮನ ಥರ ನೋಡ್ತಾ ಇದ್ದೀನಿ ಅಂತ ಹೇಳಿದ್ಲಂತೆ. ಆ ಥರ ಹೇಳ್ದವಳು ಈಗ ಹೀಗೆ ಹೇಗೆ ನಿನ್ನ ಲವ್ ಮಾಡಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಬೇರ್ಗೆ ಡೌಟ್ ಬಂದು ನಿಕ್ಕಿ ಹತ್ರ ನಿಮ್ಮ ಅಪ್ಪ ಸತ್ತಿಲ್ವಂತೆ, ನನ್ನ ಹತ್ರ ಸುಳ್ಳು ಹೇಳ್ತಾ ಇದೆಯಾ, ಏನಾದರೂ ಮುಚ್ಚಿಡ್ತಿದ್ಯಾ, ಏನು ಹೇಳು ಅಂತ ಕೇಳ್ತಾನೆ. ಅವಳು ನೋ ನೋ ಅಂತ ಕಿರ್ಚುತ್ತಾ ವಿಚಿತ್ರವಾಗಿ ಆಡ್ತಾಳೆ. ಆಗ ಅವನು ಸಮಾಧಾನ ಮಾಡಿ ಆ ಟಾಪಿಕ್ ಬಗ್ಗೆ ಕೇಳಕ್ ಹೋಗಲ್ಲ. ನೈಟ್ ಮಧ್ಯೆ ಎಚ್ಚರ ಆದಾಗ ಅವನ ಪಕ್ಕ ನಿಕ್ಕಿ ಇರಲ್ಲ. ಅವಳು ಎಲ್ಲಿ ಅಂತ ಆ ಕಡೆ ಈ ಕಡೆ ನೋಡಿದಾಗ ನಿಕ್ಕಿ ಅವನ ಬಟ್ಟೆ ಹಾಕೊಂಡು ವಿಚಿತ್ರವಾಗಿ ಆಡ್ತಾ ಇರ್ತಾಳೆ. ಆ್ಯಂಡ್ ಸ್ವಲ್ಪ ಹೊತ್ತು ಆದಮೇಲೆ ನಾರ್ಮಲ್ ಆಗ್ತಾಳೆ. ಅವಳ ಈ ಸ್ಟ್ರೇಂಜ್ ಬಿಹೇವಿಯರ್ ನೋಡಿ ಅವನಿಗೆ ಶಾಕ್ ಆಗುತ್ತೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ನಿಕ್ಕಿ ಅವನಿಗೋಸ್ಕರ ಟಿಫನ್ ರೆಡಿ ಮಾಡಿ ಬಾಕ್ಸ್ಗೆ ಹಾಕಿ ಕೊಡ್ತಾಳೆ. ಇವಾಗ ಅವನು ಮನೆ ಬಿಟ್ಟು ಹೋಗ್ಬೇಕಂದ್ರೆ ಬಾಗ್ಲಿಗೆ ಪ್ಲಾಸ್ಟರ್ ಹಾಕಿ ಓಪನ್ ಮಾಡ್ಲಿಕ್ಕೆ ಆಗದೆ ಇರೋ ಥರ ಮಾಡ್ತಾಳೆ. ನಿಕ್ಕಿ ಡೋರ್ ಓಪನ್ ಮಾಡ್ಲಿಕ್ಕೆ ಆಗಲ್ಲ ಅಂತಿದ್ರೆ ಮನೆಯಲ್ಲೇ ಇರು ಅಂತ ಹೇಳ್ತಾಳೆ. ಆದರೆ ಅವನು ಇಂಪಾರ್ಟೆಂಟ್ ಕೆಲಸ ಇದೆ, ಹೋಗಲೇಬೇಕು ಅಂತ ಹೇಳಿ ಹೋಗ್ತಾನೆ. ಮಧ್ಯಾಹ್ನ ಊಟ ಮಾಡಬೇಕು ಅಂತ ಬಾಕ್ಸ್ ಓಪನ್ ಮಾಡ್ತಾನೆ. ಸ್ವಲ್ಪ ತಿಂದು ನೋಡಿದಾಗ ಅವನ ಮನೇಲಿ ಸತ್ತಿರೋ ಬೆಕ್ಕಿನ ಮಾಂಸ ಹಾಕಿ ಅಡುಗೆ ಮಾಡಿದಾಳೆ ಅಂತ ಗೊತ್ತಾಗುತ್ತೆ. ಅದನ್ನು ನೋಡಿ ಅವನಿಗೆ ವಾಮಿಟ್ ಆಗುತ್ತೆ. ಹಾಗೆ ಇದನ್ನು ನೋಡಿದಂಥ ಸಾರಾ, ನಿಕ್ಕಿ ಇದನ್ನು ಬೇಕಂತ ಮಾಡ್ತಿದ್ದಾಳೆ, ಅವಳು ನಿನ್ನ ಜೊತೆ ಯಾವುದೋ ರಿವೆನ್ ತೀರಿಸ್ಕೊತಾ ಇದ್ದಾಳೆ ಅನಿಸುತ್ತೆ, ಮೊದಲು ನಿನ್ನ ತಮ್ಮನ ಥರ ನೋಡ್ತಾ ಇದ್ದೀನಿ ಅಂತ ಹೇಳ್ತಿದ್ಲು, ಆದರೆ ಅವಳು ಈ ಥರ ಚೇಂಜ್ ಆಗ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ, ಹುಷಾರಾಗಿರು ಅಂತ ಹೇಳ್ತಾಳೆ. ಇವಾಗ ಅವನು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಬೇಕಾದ್ರೆ ಅಯ್ಯನ್ ಇವತ್ತು ನೈಟ್ ಪಾರ್ಟಿ ಇದೆ, ನಿಕ್ಕಿನ ಕರ್ಕೊಂಡು ಬರಬೇಡ ಅಂತ ಹೇಳ್ತಾನೆ. ಆಗ ಅವನು ಸರಿ ಅಂತ ನಿಕ್ಕಿಗೆ ಹೇಗೆ ಕನ್ವಿನ್ಸ್ ಮಾಡೋದು ಅಂತ ಯೋಚನೆಯಲ್ಲಿ ಅವಳಿಗೆ ಕಾಲ್ ಮಾಡ್ತಾನೆ. ಆದರೆ ನಿಕ್ಕಿ ಅಳ್ತಾ ಮಾತಾಡ್ತಾಳೆ. ಅವನಿಗೆ ಶಾಕ್ ಆಗುತ್ತೆ. ಮತ್ತು ಅವನಿಗೆ ಕಾರಲ್ಲಿ ಒನ್ ವಿಶ್ ಬಿಲೋ ಬಾಕ್ಸ್ ಸಿಗುತ್ತೆ. ಅದರಲ್ಲಿರೋ ನಂಬರ್ಗೆ ಕಾಲ್ ಮಾಡಿ ಮಾಡಿದ ವಿಶ್ನ ಚೇಂಜ್ ಮಾಡೋಕ್ಕಾಗತ್ತಾ ಅಂತ ಕೇಳ್ತಾನೆ. ಆಗ ಅವರು ಆಗಲ್ಲ, ವಿಶ್ ಮಾಡಿರೋ ವ್ಯಕ್ತಿ ಸಾಯ್ಬೇಕು, ಅದೊಂದೇ ಸೊಲ್ಯೂಷನ್ ಅಂತ ಹೇಳ್ತಾರೆ. ಇವಾಗ ಅವನು ಮನೆಗೆ ಹೋಗ್ತಾನೆ. ನಿಕ್ಕಿ ಯಾವ ಜಾಗದಲ್ಲಿ ಬೆಳಿಗ್ಗೆ ನಿಂತಿದ್ಲೋ ಅಲ್ಲೇ ನಿಂತಿರ್ತಾಳೆ. ಅವಳು ನೋಡಿ ಬೇರ್ಗೆ ಶಾಕ್ ಆಗುತ್ತೆ. ಆಗ ನಿಕ್ಕಿಗೆ ಏನಿದು ಅಂತ ಕೇಳ್ತಾನೆ. ಅವಳಿಗೆ ಅವಳ ಸ್ಥಿತಿ ನೋಡಿ ಬೇಜಾರಾಗುತ್ತೆ. ಸ್ನಾನಕ್ಕೆ ಹೋಗ್ತಾಳೆ. ಅದೇ ಸಮಯಕ್ಕೆ ಬೇರ್ ಪಾರ್ಟಿಗೆ ಹೋಗೋ ವಿಷಯ ಹೇಳ್ತಾನೆ. ಆದರೆ ನಿಕ್ಕಿ ನಾನು ಬರ್ತೀನಿ ಅಂತ ಹೇಳ್ತಾಳೆ. ಅವಳ ರಿಯಾಕ್ಷನ್ ನೋಡಿ ಬೇರ್ಗೆ ಬೇರೆ ದಾರಿ ಇಲ್ಲದೆ ಅವಳನ್ನು ಪಾರ್ಟಿಗೆ ಕರ್ಕೊಂಡು ಹೋಗ್ತಾನೆ. ಪಾರ್ಟಿಲಿ ಬೇರೇನೋ ಜೋಕ್ ಮಾಡ್ತಾನೆ. ಆಗ ಎಲ್ಲರೂ ನಗ್ತಾರೆ. ಬಟ್ ನಿಕ್ಕಿ ವಿಯರ್ಡ್ ಆಗಿ ನಗ್ತಿರ್ತಾಳೆ. ಇವ್ಳು ಯಾಕೆ ಸ್ಟ್ರೇಂಜ್ ಆಗಿ ಬಿಹೇವ್ ಮಾಡ್ತಿದ್ದಾಳೆ ಅಂತ ನೋಡ್ತಾರೆ. ನೆಕ್ಸ್ಟ್ ಇವರೆಲ್ಲ ಸೇರಿಕೊಂಡು ಒಂದು ಗೇಮ್ ಆಡ್ತಾರೆ. ಅದೇ ಒಬ್ಬರು ಒಂದೊಂದು ಬಾಕ್ಸ್ನ ಎತ್ಕೋಬೇಕು, ಅಲ್ಲಿರುವಂಥ ಡೇರ್ನ ಮಾಡಬೇಕು. ಹಾಗೆ ಎಲ್ಲರೂ ಡೇರ್ನ ಮಾಡ್ತಿರ್ತಾರೆ. ಇವಾಗ ಬೇರ್ನ ಸರದಿ ಬರುತ್ತೆ. ಪಕ್ಕದಲ್ಲಿರೋ ಹುಡುಗಿಗೆ ಕಿಸ್ ಮಾಡಬೇಕು ಅಂತ ಇರುತ್ತೆ. ಆಗ ನಿಕ್ಕಿ ಕೋಪದಲ್ಲಿ ಆ ಹುಡುಗಿನ ಸೈಡ್ಗೆ ಸರಿಸಿ ತಾನು ಆ ಜಾಗದಲ್ಲಿ ಕೂತ್ಕೊಂಡು ನನಗೆ ಕಿಸ್ ಮಾಡು ಅಂತ ಹೇಳ್ತಾಳೆ. ಎಲ್ಲರಿಗೂ ಅವಳ ವರ್ತನೆ ವಿಚಿತ್ರ ಅನ್ಸುತ್ತೆ. ಸಡನ್ ಆಗಿ ಅಲ್ಲಿರೋ ಬಾಟಲ್ ತಗೊಂಡು ಅವಳ ತಲೆಗೆ ಅವಳೇ ಹೊಡ್ಕೋತಾಳೆ. ಆಗ ಬೇರವಳನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ನಿಕ್ಕಿ ನನಗೆ ಮೋಸ ಮಾಡ್ತಿದೀಯಾ ಅಂತ ಕೂಗಾಡ್ತಾಳೆ. ಅವನು ಅವಳಿಗೆ ಸಮಾಧಾನ ಮಾಡಿ ಆ ಥರ ಏನೂ ಇಲ್ಲ, ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವಳನ್ನ ಮಲಗಿಸ್ತಾನೆ. ಮಧ್ಯರಾತ್ರಿ ಸಾರಾ ಅವನಿಗೆ ಮೆಸೇಜ್ ಮಾಡಿ ನಿಮ್ಮನೆ ಹೊರಗಡೆ ಇದ್ದೀನಿ ಬಾ ಅಂತ ಹೇಳ್ತಾಳೆ. ಆಗ ಇಬ್ರು ಕಾರಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಸಾರಾ ಅಯನ್ ಮತ್ತು ನಿಕ್ಕಿ ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿ ಇದ್ರು, ಆದರೆ ಅಯನ್ ಯಾವತ್ತೂ ನಿಕ್ಕಿನ ಇಷ್ಟಪಟ್ಟಿಲ್ಲ, ಅದಕ್ಕೆ ನಿಕ್ಕಿ ಅಯನ್ ಮೇಲೆ ರಿವೆಂಜ್ ತರಿಸ್ಕೊಳ್ಳೋಕೆ ನೀನು ಯೂಸ್ ಮಾಡ್ಕೋತಿರ್ಬೋದು ಅಂತ ಹೇಳ್ತಾಳೆ. ಆಗ ಅವನು ಯೋಚನೆ ಮಾಡಿದಾಗ ಅದಕ್ಕೆ ಅಯನ್ ಅವಳನ್ನ ಪಾರ್ಟಿಗೆ ಕರ್ಕೊಂಡು ಬರಬೇಡ ಅಂತ ಹೇಳಿರಬೇಕು ಅಂತ ಫ್ಲ್ಯಾಶ್ ಆಗುತ್ತೆ. ಆ್ಯಂಡ್ ನನಗೆ ಅಯನ್ ಮೋಸ ಮಾಡಿದ್ನಲ್ಲ ಅಂತ ಬೇಜಾರು ಕೂಡ ಆಗುತ್ತೆ. ಅದೇ ಟೈಮಲ್ಲಿ ನಿಕ್ಕಿ ಬಂದು ಸಾರಾ ತಲೆನ ಕಾರ್ ಸ್ಟೇರಿಂಗ್ಗೆ ಚಚ್ಚಿ ಸಾಯಿಸ್ತಾಳೆ. ಬೇರ್ಗೆ ಭಯ ಆಗುತ್ತೆ. ನಿಕ್ಕಿ ಬೇರ್ಗೆ ಇದೆಲ್ಲ ನಿನ್ನಿಂದಾನೇ ಆಗಿದ್ದು, ಬಾಡಿನ ತೆಗಿ ಅಂತಾಳೆ. ಇಬ್ರು ಸೇರಿ ಬಾಡಿನ ಕಾರ್ ಡಿಕ್ಕಿಗೆ ಹಾಕ್ತಾರೆ. ಮತ್ತೆ ನಿಕ್ಕಿನ ಸಮಾಧಾನ ಮಾಡಿ ಮತ್ತೆ ಆ ಶಾಪ್ಗೆ ಹೋಗ್ತಾನೆ. ಈ ಬಾರಿ ಶಾಪ್ ಕೀಪರ್ ಒಬ್ಬ ಹುಡುಗ ಆಗಿರ್ತಾನೆ. ಬೇರೆ ಏನಾದರೂ ಸೊಲ್ಯೂಷನ್ ಇದೆಯಾ ಕೇಳಿದಾಗ ಆ ವಿಶ್ನ ಕೇಳಿದವರು ಸಾಯ್ಬೇಕು ಅಥವಾ ಇನ್ನೊಬ್ರು ಅಪೋಸಿಟ್ ವಿಶ್ ಮಾಡಿದ್ರೆ ಬಹುಶಃ ಆ ವಿಶ್ ಕ್ಯಾನ್ಸಲ್ ಆಗ್ಬೋದು ಅಂತ ಹೇಳ್ತಾನೆ. ಆಗ ಅವನು ಆ ಶಾಪಲ್ಲಿರೋನ್ಗೆ ಆ ಕೆಲಸ ಮಾಡು ಅಂತ ಹೇಳ್ತಾನೆ. ನಾನು ಆಲ್ರೆಡಿ ಒಬ್ರಿಗೆ ಮಾಡಿಕೊಟ್ಟಿದ್ದೇನೆ, ಒಬ್ಬರು ಒಂದೇ ಸಲ ವಿಶ್ ಮಾಡೋಕ್ಕಾಗೋದು ಅಂತ ಹೇಳ್ತಾನೆ. ಸೊ ಬೇರೆ ಯಾರಾದರೂ ಹುಡುಕು ಅಂತಾನೆ. ಆಗ ಬೇರ್ ಅಯನ್ ಹತ್ರ ಹೋಗ್ತಾನೆ. ಅಯನ್ ಅದನ್ನು ಸೀರಿಯಸ್ ಆಗಿ ತಗೊಳ್ದೆ ಸುಮ್ಮನೆ ಕಡ್ಡಿ ಮುರಿದು ಡಾಲರ್ಸ್ ಬೇಕು ಅಂತಾನೆ. ಆಗ ಅದೇ ಸಮಯಕ್ಕೆ ಡಾಲರ್ಸ್ ಎಲ್ಲ ಕೆಳಗಡೆ ಬೀಳುತ್ತೆ. ಆಗ ಬೇರ್ ಈ ಅಪೋಸಿಟ್ ವಿಶ್ನ ನಿಕ್ಕಿಯಿಂದನೇ ಮಾಡಿಸೋಣ ಅಂತ ಆ ಬಾಕ್ಸ್ ತಗೊಂಡು ಮನೆಗೆ ಹೋಗ್ತಾನೆ. ಆದರೆ ಮನೇಲಿ ನಿಕ್ಕಿ ಸಾರಾ ಡೆಡ್ ಬಾಡಿನ ಮನೆಗೆ ತಂದು ಬೇರ್ ಬಂದಾಗ ನನಗೆ ಮೋಸ ಮಾಡಿದೆ ಅಂತ ಹೇಳಿ ತಲೆ ಚಚ್ಕೋತಾಳೆ. ಅವನಿಗೆ ಭಯ ಆಗುತ್ತೆ. ನಿಕ್ಕಿ ಹತ್ರ ಹೋಗಿ ಪ್ರೀತಿಯಿಂದ ಮಾತಾಡಿ ಲವ್ ಯು ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಅದೇ ಟೈಮ್ಗೆ ಅಯನ್ ಬರ್ತಾನೆ. ಅವನನ್ನು ನಿಕ್ಕಿ ಗನ್ ತಗೊಂಡು ಶೂಟ್ ಮಾಡ್ತಾಳೆ.
ಆಗ ಈ ಪ್ರಾಬ್ಲಮ್ಗೆ ಬೇರೆ ಸೊಲ್ಯೂಷನ್ ಇಲ್ಲ, ನಾನು ಸಾಯಲೇಬೇಕು ಅಂತ ಬಾತ್ರೂಮಲ್ಲಿರೋ ಯಾವುದೋ ಮೆಡಿಸಿನ್ ತಗೋತಾನೆ. ಅದೇ ಸಮಯಕ್ಕೆ ಬೇರ್ ತಂದಿರೋ ಒನ್ ವಿಶ್ ವಿಲೋನ ಬ್ರೇಕ್ ಮಾಡಿ ಬೇರ್ ನನ್ನ ಲವ್ ಮಾಡಲಿ ಅಂತ ನಿಕ್ಕಿ ವಿಶ್ ಮಾಡ್ತಾಳೆ. ಆ ವಿಶ್ಯಿಂದ ಅವನಿಗೆ ನಿಕ್ಕಿ ಮೇಲೆ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಬೇರ್ ಹೊರಗೆ ಬಂದು ನಿಕ್ಕಿ ಹತ್ರ ಕ್ಲೋಸ್ ಆಗ್ತಾನೆ. ಬಟ್ ಅವ್ನು ತಗೊಂಡಿರೋ ಮೆಡಿಸಿನಿಂದ ಅವ್ನು ಸಾಯ್ತಾನೆ. ಅದನ್ನು ನೋಡಿದಾಗ ನಿಕ್ಕಿ ಸಾಯ್ಬೇಕು ಅಂತ ಹೋಗ್ತಾಳೆ. ಬಟ್ ಬೇರ್ ಸತ್ತಿರೋದ್ರಿಂದ ಅವನ ವಿಶ್ನ ಎಫೆಕ್ಟ್ ಕೂಡ ಅವನ ಜೊತೆನೆ ಹೋಗುತ್ತೆ. ನಿಕ್ಕಿ ನಾರ್ಮಲ್ ಆಗಿ ಏನ್ ಆಗಿದೆ ಅನ್ನೋದು ಗೊತ್ತಾಗದೆ ಅಳ್ತಾಳೆ. ಮೂವಿನ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬೆಟರ್ ಎಕ್ಸ್ಪೀರಿಯನ್ಸ್ಗೆ ಮೂವಿ ನೋಡಿ. ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.